ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ ಶಾಸ್ತ್ರ, ಗ್ರಹಗಳ ಶಾಸ್ತ್ರ. ನವಗ್ರಹಗಳಲ್ಲಿ ಮುಖ್ಯವಾದ ಗ್ರಹ ಏನು ಅಂತ ನಿಮಗೆಲ್ಲ ಗೊತ್ತು. ಈ ಗ್ರಹ ಆತ್ಮಕಾರಕ ಮತ್ತು ಆರೋಗ್ಯಕಾರಕ. ಹೌದು, ಇದು ಸೂರ್ಯಗ್ರಹ. ಇಲ್ಲಿ ನನಗೆ ರಾಮಾಯಣದ ಒಂದು ಸನ್ನಿವೇಶ ಮತ್ತು ಒಂದು ಶ್ಲೋಕವು ನೆನಪಿಗೆ ಬರುತ್ತೆ. ಯುದ್ಧಕಾಂಡದಲ್ಲಿ ರಾಮ ರಾವಣರ ಯುದ್ಧ. ಶ್ಲೋಕ ಏನು ಅಂದರೆ, ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂ ಜಾಗೃತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ. ಈ ಶ್ಲೋಕದ ಅರ್ಥ, ರಣಭೂಮಿಯಲ್ಲಿ ಬಹಳ ಆಯಾಸಗೊಂಡ ಶ್ರೀರಾಮ ರಾವಣನ ಬಲವನ್ನು ಕಂಡು ಈ ಅಜೇಯನನ್ನು ಗೆಲ್ಲುವುದು ಹೇಗೆ ಅಂತ ಚಿಂತಿಸಿದ. ದೈವತೇಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋ ರಣಂ ಉಪಾಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಗೆ. ಆಗ ಅಲ್ಲಿ ದೇವತೆಗಳ ಜೊತೆ ಬಂದಿದ್ದ ಅಗಸ್ತ್ಯ ಋಷಿ ರಾಮನ ಹತ್ತಿರ ಬಂದು ಈ ರೀತಿ ಹೇಳುತ್ತಾರೆ: ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ. ಹೇ ರಾಮ ಮಹಾಬಾಹೋ, ಸನಾತನವಾದ ಒಂದು ರಹಸ್ಯ ಹೇಳುವೆನು ಕೇಳು. ಏನ ಸರ್ವಾನ್ ಅರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಇದರಿಂದ ನಿನ್ನ ಎಲ್ಲಾ ಶತ್ರುಗಳನ್ನು ಜಯಿಸುವೆ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ. ಇದು ಆದಿತ್ಯ ಹೃದಯಂ, ಅತಿ ಪುಣ್ಯವಾದದ್ದು, ಸರ್ವಶತ್ರು ವಿನಾಶಕಾರಕ. ಜಯಾವಹಂ ಜಪೇನ್ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಇದನ್ನು ನಿತ್ಯ ಜಪಿಸಿದರೆ ಅಕ್ಷಯವಾದ ಪರಮ ಮಂಗಳ ಉಂಟಾಗುವುದು. ಹೀಗೆ ಅಗಸ್ತ್ಯ ಋಷಿ ಆದಿತ್ಯ ಹೃದಯವನ್ನು ಸಂಪೂರ್ಣವಾಗಿ ರಾಮನಿಗೆ ಉಪದೇಶಿಸಿದರು. ಆಗ ಶ್ರೀರಾಮ ಈ ಮಂತ್ರವನ್ನು ಜಪಿಸಿ ಬಲ ಮತ್ತು ಉತ್ಸಾಹವನ್ನು ಪಡೆದು ಪುನಃ ಯುದ್ಧಕ್ಕೆ ಸಿದ್ಧನಾದನು. ಇದು 31 ಶ್ಲೋಕಗಳ ಆದಿತ್ಯ ಹೃದಯ ಪ್ರಭಾವ. ಸೂರ್ಯ ಆರೋಗ್ಯಕಾರಕ. ನಿಮ್ಮ ಜಾತಕದಲ್ಲಿ ಸೂರ್ಯ ಗ್ರಹ ದುರ್ಬಲವಾಗಿದ್ದರೆ ಆರೋಗ್ಯಕ್ಕೆ ಸಮಸ್ಯೆ ಆಗಬಹುದು. ಎಂಥ ಹೆಲ್ತ್ ಇಶ್ಯೂಸ್ ಅಂದರೆ ಸ್ಕಿನ್ ಇಶ್ಯೂಸ್, ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಮತ್ತೆ ಡೈಜೆಸ್ಟಿವ್ ಇಶ್ಯೂಸ್. ನಮ್ಮ ದೇಹದಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಹೀಗೆ 7 ಚಕ್ರ ಇದೆ. ಅದರಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಶಕ್ತಿಯ ಕೆಲಸ ಮಣಿಪುರ ಚಕ್ರದ್ದು. ಮಣಿಪುರ ಚಕ್ರಕ್ಕೆ ಇನ್ನೊಂದು ಹೆಸರು ಸೋಲಾರ್ ಪ್ಲೆಕ್ಸಸ್ ಚಕ್ರ, ದಟ್ ಇಸ್ ಸನ್ ಚಕ್ರ. ಅದಕ್ಕೆ ಸೂರ್ಯ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಬೆನ್ನಿನ ಸಮಸ್ಯೆ ಆರ್ ಸ್ಪೈನಲ್ ಕಾರ್ಡ್ ಇಶ್ಯೂಸ್ಗೆ ಯೋಗಶಾಸ್ತ್ರದಲ್ಲಿ ಸೂರ್ಯ ನಮಸ್ಕಾರವೇ ಪರಿಹಾರ. ಅದೇ ರೀತಿಯಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ನಮ್ಮ ಋಷಿಗಳು ಮಂತ್ರ ರೂಪದಲ್ಲಿ ಪರಿಹಾರ ಕೊಟ್ಟಿದ್ದಾರೆ. ಆರೋಗ್ಯ ಸಮಸ್ಯೆಗೆ ಮುಖ್ಯವಾದ ಪರಿಹಾರ ಆದಿತ್ಯ ಹೃದಯ. ಇದು ಸೂರ್ಯ ಗ್ರಹದ ವಿಚಾರ. ಇದೇ ರೀತಿ ನಾನು ಒಂದೊಂದು ಗ್ರಹ ಬಗ್ಗೆ ಸಣ್ಣ ಸಣ್ಣ ವಿಷಯ ಮತ್ತು ಪರಿಹಾರಗಳನ್ನು ಕೊಡುತ್ತೇನೆ. ಧನ್ಯವಾದಗಳು.